ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಚಿತ್ತ ಈಗ ಮೈಸೂರಿನತ್ತ ಇದೆ. ಯಾವಾಗ ಜಂಬೂ ಸವಾರಿ ಆರಂಭ ಆಗುತ್ತೆ, ಹೇಗೆ ಈ ಬಾರಿ ತಾಯಿ ಚಾಮುಂಡೇಶ್ವರಿ ಅಲಂಕೃತಳಾಗಿದ್ದಾಳೆ, ಆಕೆಯ ಮೈ ಮೇಲಿರುವಂತಹ ಆಭರಣಗಳು ಹೇಗೆ ಕಂಗೊಳಿಸ್ತಾ ಇದೆ, ಇನ್ನು ಅಂಬಾರಿಯನ್ನ ಈ ಬಾರಿ ಯಾವೆಲ್ಲ ಹೂಗಳಿಂದ ಎಷ್ಟೆಲ್ಲ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿ ಕಂಗೊಳಿಸುವಂತೆ ಮಾಡಲಾಗಿದೆ, ಸಿಂಗಾರಗೊಳಿಸಲಾಗಿದೆ. ಪ್ರತಿಯೊಂದರ ಕಡೆಗೂ ಕೂಡ ಎಲ್ಲರೂ ಯೋಚನೆ ಮಾಡ್ತಾ ಇದ್ರಿ. ಆದರೆ ಜಂಬೂ ಸವಾರಿ ಆರಂಭ ಆಗೋದಕ್ಕೂ ಮೊದಲು ನಂದಿ ಪೂಜೆ ಅದು ಕೇಂದ್ರ ಸ್ಥಾನ ಪಡ್ಕೊಳ್ಳುತ್ತೆ. ನಂದಿ ಪೂಜೆ ಆರಂಭದ ನಂತರವೇ ಉಳಿದೆಲ್ಲವಕ್ಕೂ ಕೂಡ ಚಾಲನೆ ಸಿಗೋದು. ಯಾಕಂದ್ರೆ ಅದಕ್ಕೂ ಕೂಡ ಒಂದು ಪುರಾಣದ ಇತಿಹಾಸ ಇದೆ. ನಂದಿ ಪೂಜೆ ನಂದಿ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಪ್ರಥಮ ಆದ್ಯತೆ ಗಣೇಶನಿಗೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಯಾವುದೇ ಸಭೆ ಸಮಾರಂಭಗಳಿರಲಿ ಅಂತಹ ಕಾರ್ಯಕ್ರಮಗಳಲ್ಲಿ ನಂದಿಗೆ ಪ್ರಥಮ ಆದ್ಯತೆಯನ್ನು ಕೊಡಲಾಗುತ್ತೆ. ಇನ್ನೇನು ಕ್ಷಣಗಳನ್ನೇ ನಂದಿ ಪೂಜೆಗೆ ಮುಖ್ಯಮಂತ್ರಿಗಳು ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಅವರ ಪುಷ್ಪಾರ್ಚನೆಯ ನಂತರದಲ್ಲಿ ಇನ್ನೆಲ್ಲವೂ ಕೂಡ ಸಾಂಗವಾಗಿ ನೆರವೇರುತ್ತೆ. ಜಂಬೂ ಸವಾರಿಗೆ ಆನೆ ಯಾವ ರೀತಿ ತಯಾರಾಗಿದೆ ನಾವೆಲ್ಲವನ್ನೂ ನಿಮಗೆ ತೋರಿಸ್ತಾ ಇದ್ವಿ. ಸೊ ಈಗ ನಮ್ಮ ಜೊತೆಗೆ ವಿಶೇಷ ಅತಿಥಿ ಒಬ್ಬರಿದ್ದಾರೆ. ಇಡೀ ಇತಿಹಾಸವನ್ನೇ ನಮ್ಮ ಮುಂದೆ ಇವತ್ತು ತೆರೆದಿಡುವಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ. ಸೊ ಅರುಣ್ ಅವ್ರು ಯಾರು ಅಂತ ಪರಿಚಯ. ಡಾಕ್ಟರ್ ಶ್ರೀಧರ್ ಎಚ್ ಅವರು ಇತಿಹಾಸ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಡೀನ್, SBR ಮಹಾಜನ್ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮೀಪುರ, ಮೈಸೂರಿನಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸಂಪೂರ್ಣವಾಗಿ ನಿಮ್ಮಿಂದ ಇತಿಹಾಸವನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಮಾಡೋಣ ಸರ್, ಒಂದೊಂದಾಗಿ. ಸರ್, ನಾವು ಈ ಮೈಸೂರು ದಸರಾ ಆರಂಭ ಹೇಗೆ ಅಂತ ಇದೆಲ್ಲವನ್ನು ಮಾತಾಡೋಣ. ಈಗ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇರೋದ್ರಿಂದ ಈಗ ಸದ್ಯ ಶುಭ ಧನುರ್ ಲಗ್ನದಲ್ಲಿ 1 ಗಂಟೆ 18 ನಿಮಿಷದವರೆಗೂ ಈ ನಂದಿ ಧ್ವಜದ ಪೂಜೆ ಆರಂಭ ಆಗುತ್ತೆ. ಸೊ ಈಗ ಸದ್ಯ ಆ ಪ್ರಕಾರವಾಗಿ ಹೋಗ್ತಿರೋದ್ರಿಂದ ನಾನು ಅಲ್ಲಿಂದನೇ ಆರಂಭ ಮಾಡ್ತೀನಿ. ನಂದಿ ಧ್ವಜವನ್ನ ಕಟ್ಟುವಂಥವರು ವೀರಶೈವರು. ಆಮೇಲೆ ಅದಕ್ಕೆ 63 ವರ್ಷಗಳ ಇತಿಹಾಸ ಆ ಕುಟುಂಬನೇ ಅದನ್ನ ನಡೆಸ್ಕೊಂಡು ಬರ್ತಾ ಇರೋದು. ಈಗ ಅದೊಂದು ಸಮಿತಿ ಮಾಡ್ಕೊಂಡಿದ್ದಾರೆ ಅವರು. ಅದರ ರೀತಿ ರಿವಾಜ್ ಇದೆ. ಎರಡು ಕಂಬಗಳು, ಅದರಲ್ಲಿ ಒಂದು ಕಲಶ, ಇನ್ನೊಂದು ಪಂಚಕಲಶ ಅಂತ. ಅದರ ವಿಶೇಷತೆ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದು. ಮೊಟ್ಟ ಮೊದಲ ಬಾರಿಗೆ ನಾಡಿನ ಸಮಸ್ತ ಜನರಿಗೆ ವಿಶ್ವವಿಖ್ಯಾತ ಜಂಬೂ ಸವಾರಿಯ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಬಹುಶಃ ನಮ್ಮ ವಿಶ್ವವಿಖ್ಯಾತ ನಾಡ ದಸರೆಯ ಜಂಬೂ ಸವಾರಿ ಅಧಿಕೃತವಾಗಿ ಪ್ರಾರಂಭ ಆಗ್ತಕ್ಕಂಥದ್ದೇ ಈ ಒಂದು ಸಾಂಕೇತಿಕವಾದಂಥ ಧಾರ್ಮಿಕವಾದಂಥ ನಂದಿ ಧ್ವಜದ ಪೂಜೆಯ ನಂತರ. ಈ ನಂದಿ ಧ್ವಜ ಪೂಜೆಯನ್ನ ಮತ್ತೆ ಅತ್ಯಂತ ವ್ರತಗಳ ಮೂಲಕ, ಅತ್ಯಂತ ಕಟ್ಟುಪಾಡುಗಳ ಮೂಲಕ ಸರಿಸುಮಾರು 1 ವಾರ 10 ದಿನಗಳ ಹಿಂದೆಯೇ ಇದರ ಆಚರಣೆಗಳನ್ನು, ಇದರ ಸಂಪ್ರದಾಯಗಳನ್ನು ಸಂಬಂಧಪಟ್ಟಂಥ ಕುಟುಂಬದವರು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇರ್ತಾರೆ. ವಿಶೇಷವಾಗಿ ಕಳೆದ 20-25 ವರ್ಷಗಳಿಂದ ಇದೇ ಮೈಸೂರಿನ ಭೋಗಾದಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಮಲ್ಲೇಶಯ್ಯ ಅನ್ನುವಂಥ ಒಂದು ಕುಟುಂಬ ಏನಿದೆ, ಆ ಒಂದು ಕುಟುಂಬ ವೀರಶೈವ ಸಂಪ್ರದಾಯ ಏನಿದೆ ಅದರ ಆಧಾರದ ಮೇಲೆ ಈ ಒಂದು ನಂದಿ ಧ್ವಜದ ವಿಸರ್ಜನೆ ಇರ್ಬೋದು, ಅದರ ಪುನರ್ ಜೋಡಣೆ ಇರ್ಬೋದು, ಇಷ್ಟು ಕೆಲಸಗಳನ್ನು ಚಾಚು ತಪ್ಪದೆ ಕರಾರುವಕ್ಕಾಗಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ, ಪೂಜೆ ಸಂಪ್ರದಾಯಗಳ ಮೂಲಕ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಆ ಕುಟುಂಬದವರು. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಈ ನಮ್ಮ ನಾಡ ದಸರಾ ಏನಿದೆಯಲ್ಲ, ಈ ಹಬ್ಬ ಇದು ಹಲವಾರು ಸಮುದಾಯಗಳ ಒಟ್ಟು ಕೊಡುಗೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಯಾವುದೋ ಒಂದು ಸಮುದಾಯ, ಒಂದು ಬುಡಕಟ್ಟು, ಒಂದು ವರ್ಗ ಅಂತ ಇಲ್ಲ. ಇವೆಲ್ಲವೂ ಒಟ್ಟಾರೆ ಒಂದು ಕಡೆ ಸಮ್ಮಿಲನ ಆದಾಗ ಮಾತ್ರ ಈ ರೀತಿಯಾದಂಥ ವಿಜೃಂಭಣೆಯ ಅದ್ದೂರಿಯಾದಂಥ ದಸರಾವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ವಿನಃ ಅದರಲ್ಲಿ ಯಾವುದೋ 2 ವರ್ಗಗಳು ದೂರ ಇದ್ರೂ ಕೂಡ ಸಾಧ್ಯವಾಗೋದಿಲ್ಲ. ಇವನ್ ಅಂಬಾರಿ ಕಟ್ಟಲಿಕ್ಕೆ ಆನೆ ಮೇಲೆ ನಾವು ನಮ್ದಾವನ್ನ ಹಾಕಬೇಕಾಗುತ್ತೆ ಮೊದಲು, ಅದಾದ್ಮೇಲೆ ಗಾದಿಯನ್ನ ಕಟ್ಟಬೇಕಾಗುತ್ತೆ. 150 ರಿಂದ 250 kg ಗಾದಿ ಇರುತ್ತೆ, ಅದನ್ನ ಹಾಕಬೇಕು. 80 ರಿಂದ 90 ಅಡಿ ಉದ್ದದ ರಬ್ಬರ್ ಥ್ರೆಡ್ ಅನ್ನು ಅದಕ್ಕೆ ಬಹಳ ಕರಾರುವಕ್ಕಾಗಿ ಸುತ್ತಬೇಕು. ನಮ್ಮ ಅರುಣ್ ಸರ್ ಹೇಳ್ತಾ ಇದ್ರು, ಅದು ನಿಜ. ಮುಸ್ಲಿಂ ಕುಟುಂಬದ ಅಕ್ರಮ್ ಪಾಷಾ ಮತ್ತೆ ಅವ್ರ ಮಗ ಈಗ ರೆಹಮಾನ್, ಅವನು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಮುಂದೆಗೆ ಅವನು ಕೂಡ ಮುನ್ನೆಲೆಗೆ ಬಂದು ಈ ಅಂಬಾರಿ ಕಟ್ಟುವಂತ ಒಂದು ಸಂಪ್ರದಾಯವನ್ನು ಖಂಡಿತವಾಗ್ಲೂ ಕೂಡ ಇದು ಎಲ್ಲರಿಗೂ ಜವಾಬ್ದಾರಿ. ಮತ್ತೆ ಇದು ಒಂದು ಹಬ್ಬ ಅಂತ ನೋಡೋದಕ್ಕಿಂತಲೂ ಅಷ್ಟೇ ಧಾರ್ಮಿಕವಾದಂತ ಶ್ರದ್ಧೆ ಮತ್ತೆ ನಂಬಿಕೆ ಮತ್ತೆ ಗೌರವಗಳು ಇದರಲ್ಲಿ ಅಡಕವಾಗಿರುತ್ತೆ. ಮತ್ತೆ ರಾಜವಂಶಸ್ಥರ ಈ ಏನು ಆಚರಣೆಗಳು ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾದಂತ ಇದನ್ನ ಯಶಸ್ವಿ ಮಾಡ್ಕೊಡ್ಬೇಕಪ್ಪ, ಇದರಲ್ಲಿ ನಂದೊಂದು ಜವಾಬ್ದಾರಿ ಇದೆ, ಇದರಲ್ಲಿ ನಂದೊಂದು ಪಾತ್ರ ಇದೆ, ಅದನ್ನ ಯಾರು ಮೈಮರೆಯೋ ಹಾಗಿಲ್ಲ. ಖಂಡಿತ ಒಬ್ರು ಮೈಮರೆತರು ಕೂಡ. ಫಾರ್ ಎಕ್ಸಾಂಪಲ್, ಮೈಸೂರು ಮಹಾನಗರ ಪಾಲಿಕೆಯ 5,000 ಪೌರ ಕಾರ್ಮಿಕರು ಒಂದು ಕ್ಷಣ ಅವರು ತಟಸ್ಥರಾಗ್ಬಿಟ್ರೆ ನೀವು ಸ್ವಚ್ಛತೆ ಅನ್ನೋದನ್ನೇ ಮರಿಬೇಕಾಗುತ್ತೆ ಮೈಸೂರಲ್ಲಿ. ಸೊ ಅದರಿಂದ ನಾವು ಪೌರ ಕಾರ್ಮಿಕರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಅಪ್ ಟು ನಾವು ಏನು ಪೊಲೀಸ್ ಸಿಬ್ಬಂದಿ ಹೆಚ್ಚು ಕಡಿಮೆ 6,300 ಜನ ಇವತ್ತು ಪೊಲೀಸ್ ಸಿಬ್ಬಂದಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಇದು ಒಟ್ಟು ಒಂದು ಸಾಮೂಹಿಕವಾದಂಥ ಆಚರಣೆ ಅಂತ ನಾವು ಹೇಳ್ಬೋದು.
ಓಕೆ, ನಂದಿಧ್ವಜ ಪೂಜೆಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸ್ತಾ ಇರುವಂತಹ ಚಿತ್ರಣವನ್ನು ನೋಡ್ತಾ ಇದ್ರಿ. ನಂದಿ ಧ್ವಜವನ್ನು ಈಗಾಗಲೇ ಕಟ್ಟಲಾಗಿದೆ, ನಂದಿಗೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಈ ಒಂದು ನಂದಿ ಧ್ವಜದಲ್ಲಿ ಬಿದಿರಿನ ಕಂಬ, ಸೊ ಆ ಬಿದಿರಿನ ಕಂಬಕ್ಕೆ ಕಳಶವನ್ನು ಜೋಡಣೆ ಮಾಡಿರ್ತಾರೆ. ಆಮೇಲೆ ಅವರು ಆ ಕುಣಿತ ಏನಿರುತ್ತೆ, ಆ ಕುಣಿತದ ಸಂದರ್ಭದಲ್ಲಿ ಆ ಸದ್ದು ಏನು ಬರುತ್ತೆ ಅದರಲ್ಲಿ ಏನು ಅಡಿಕೆ ಅದ ಸರ್? ಸೊ ಅಡಿಕೆ, ಆಮೇಲೆ ಕಾಯಿನ್ಗಳು, ಆಮೇಲೆ ಬಳೆ ಇವೆಲ್ಲವನ್ನು ಹಾಕಿರ್ತಾರೆ ಅಂತ ಕೇಳಿ. ಅದೊಂದು ರಿದಮ್ ಮೇಡಮ್, ಕೇಳಿಕೆ ಬಹಳ ಒಂಥರ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಬರುವಂತ ಒಂದು ರಿದಮ್, ಅದು ಒಂದು ಸೌಂಡ್, ಅದು ಕೇಳಿಕೆ ಒಂದು ಝಲಕ್, ನ್ಯಾಚುರಲ್ ಮ್ಯೂಸಿಕ್ ಅಂತ ಹೇಳ್ತಾರಲ್ಲ ಆ ರೀತಿ ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಈ ನಂದಿ ಧ್ವಜದ ಕುಣಿತ ಇದೆಯಲ್ಲ, ಇದು ಕೇವಲ ನಮ್ಮ ಕರ್ನಾಟಕದ ಜಾನಪದ ನೃತ್ಯ ಕಲೆ ಮಾತ್ರ ಅಲ್ಲ ಸರ್, ಇದು ಅಖಿಲ ಭಾರತ ಮಟ್ಟದ ಜಾನಪದ ನೃತ್ಯ ಕಲೆಯಲ್ಲಿ ಒಂದು ಅಂತ ಇದನ್ನ ಪಟ್ಟಿ ಸೇರಿಸಿದ್ದಾರೆ. ಯಾವ್ದನ್ನ? ಈ ನಂದಿ ಧ್ವಜ ಕುಣಿತ. ಮತ್ತೆ ಅಷ್ಟೇ ಪಾವಿತ್ರ್ಯತೆಯಿಂದ ಮಾಡುವಂತದ್ದು ಇದು. ಮೊದಲು ಮೇಡಮ್ ಹೇಳ್ತಾ ಇದ್ರು, ಗಣೇಶನಿಗೆ ಮೊದಲ ಒಂದು ಪೂಜೆ ಅನ್ನೋ ರೀತಿಯಲ್ಲಿ ನಮ್ಮ ದಸರಾ ಬಂದಾಗ ಮೊದಲ ಪೂಜೆ ನಮ್ಮ ನಂದಿಗೆನೆ. ಯಾವುದೇ ನಾವು ಶೈವ ದೇವಾಲಯಗಳಿಗೆ ಎಂಟ್ರಿ ಆಗಬೇಕಾದ್ರೆ ಮೊದಲು ಗರ್ಭಗುಡಿಯ ಮುಂಭಾಗದಲ್ಲಿ ಶಿವನಿಗೆ ಮುಖ ಮಾಡಿ ನಿಂತವನೇ ಈ ನಂದಿ. ಈತನ ಅಪ್ಪಣೆ ಪಡೆದು ಶಿವನನ್ನ ನೋಡಿ ಖಂಡಿತವಾಗೂ ಕೂಡ. ಇವನ್ ನಾವು ಬೆಟ್ಟದ ತಪ್ಪಲಿಂದ ನಾವು ಮೆಟ್ಲತ್ತು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಂದಿಯ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ ಅಲ್ವಾ? ಸೊ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತೆ ನಾಲ್ವಡಿ ಅವರ ಕಾಲದಲ್ಲಿ ಇವೆಲ್ಲವೂ ಕೂಡ ನೋಡಿ, ಪ್ರತಿಯೊಂದನ್ನು ಕೂಡ ನಾವು ಏನು ಧ್ವಜ ಕಟ್ಟು ನಂದಿ ಧ್ವಜದ ಕುಣಿತ ಏನಿದೆ ಸರ್, ಇದು ಆಗಿಂದನೂ ಪಾಲನೆ ಬಂದಿದೆಯಾ? ಖಂಡಿತವಾಗ್ಲೂ ಕೂಡ. ಯಾಕೆಂದ್ರೆ ಈ ನಂದಿ ಧ್ವಜದ ಪೂಜೆ ಏನಿದೆಯಲ್ಲ, ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ. ನೀವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರ್ಕಾರದ ಆಯೋಜನೆಯಲ್ಲಿ ನಡೀಲಿಬೇಕಾದ್ರೆ, ಈಗ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ನಂದಿ ಪೂಜೆ ಮೂಲಕನೇ ನೋಡ್ತಕ್ಕಂಥದ್ದು. ಮತ್ತೆ ಊರಿನ ಹಬ್ಬ ಹರಿದಿನಗಳು, ಜಾತ್ರೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಯಾವುದು? ಈ ನಂದಿ ಪೂಜೆ ಅಂತಕ್ಕಂಥದ್ದು. ಅಂದ್ರೆ ಏನಂತ ಹೇಳ್ಬೋದು, ನಿರ್ವಿಘ್ನವಾಗಿ ಸಾಂಗೋಪಸಾಂಗವಾಗಿ ಮುಂದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲೆಂಬ ನಂಬಿಕೆಯಿಂದ ನಂದಿ ಧ್ವಜ ಪೂಜೆಯಾಗುತ್ತೆ. ಮುಖ್ಯಮಂತ್ರಿಗಳು ಬಂದು ಈ ಪೂಜೆಯನ್ನು ನೆರವೇರಿಸೋದು ಯಾವಾಗ ಶುರುವಾಯ್ತು? ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಮುಖ್ಯಮಂತ್ರಿಗಳು ಸ್ವತಃ ಬರ್ತಾ ಇದ್ದಾರೆ. ಇಲ್ಲ, ಏನು ಅಂತಂದ್ರೆ ಸರ್ಕಾರದ ಮುಂಚೆ ರಾಜವಂಶಸ್ಥರೇ ಮಾಡ್ತಾ ಇದ್ದಿದ್ದು. ರಾಜವಂಶಸ್ಥ ಪ್ರತಿಯೊಂದು ವಿಧಿವಿಧಾನಗಳು ಕೂಡ ರಾಜವಂಶಸ್ಥರಿಂದಲೇ ಆಗ್ತಾ ಇದ್ದಿದ್ದು. ಇವನ್ ಆನೆಗಳು ಏನಿದೆ, ಅಂಬಾರಿ ಇರುವಂತ ಆನೆಯೂ ಸೇರಿದಂತೆ 14 ಆನೆಗಳೀಗ ಭಾಗವಹಿಸ್ತಾ ಇದೆ. ಈ 14 ಆನೆಗಳು ಇವತ್ತು ನಿಮ್ಗೆ ಗೊತ್ತಿದೆ, ಜಯಮಾರ್ತಾಂಡ ಮೇನ್ ಎಂಟ್ರೆನ್ಸ್ ಇದೆ ಈಸ್ಟ್ ಡೈರೆಕ್ಷನ್ ಅರಮನೆಗೆ, ಅಲ್ಲಿಗೆ ಬಂದು ಗಾರ್ಡ್ ಆಫ್ ಆನರ್ ಅನ್ನ ಸ್ವೀಕಾರ ಮಾಡ್ತಾವಲ್ಲ, ಅಲ್ಲಿಂದ ಹಿಡಿದು ಇಡೀ ರಾಜ ಕುಟುಂಬದವರೇ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದಕ್ಕೆ ಈಗ ಏನ್ ಕಾರ್ಯಕ್ರಮ ನಡೆಯುತ್ತೆ ಸರ್? ಈಗ ಏನಿಲ್ಲ, ನಂದಿ ಧ್ವಜ ಪೂಜೆ ಆಗುತ್ತೆ ಸಾಂಪ್ರದಾಯಿಕ. ಮುಖ್ಯಮಂತ್ರಿಗಳು ಬಂದ್ರು, ಧ್ವಜ ಪೂಜೆ ಅಂತಂದ್ರೆ ಒಂದು ಹೂವನ್ನ ಪುಷ್ಪಾರ್ಚನೆ, ಅದಕ್ಕಿಂತ ಮುಂಚೆ ಎಲ್ಲಾ ಸಿದ್ಧತೆಗಳು ಆಗಿರುತ್ತೆ. ಜಸ್ಟ್ ಪುಷ್ಪಾರ್ಚನೆ ನೋಡಿ, ಇಲ್ಲೂ ನಾವು ಪುಷ್ಪಾರ್ಚನೆ ನೋಡ್ತೀವಿ. ಇವನ್ ಜಂಬೂ ಸವಾರಿ ಹೊರಡಬೇಕಾದ್ರೂ ಕೂಡ 2ನೇ ಪುಷ್ಪಾರ್ಚನೆಯನ್ನು ನೋಡ್ತೀವಿ. ಅಂದ್ರೆ ಅದಕ್ಕಿಂತ ಪೂರ್ವದ ಎಲ್ಲಾ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆದೋಗಿರುತ್ತೆ. ಇದು ಸಾಂಕೇತಿಕವಾಗಿ ಪುಷ್ಪಾರ್ಚನೆಯ ಮೂಲಕ ಒಂದು ಅಧಿಕೃತವಾದ ಚಾಲನೆಯನ್ನು ಕೊಡ್ತಕ್ಕಂಥದ್ದು. ಬಟ್ ಅದರ ಹಿಂದೆ ಮೇಡಮ್ ಹೇಳ್ತದ್ರನ್ನ ಬ್ಯಾಲೆನ್ಸ್ ಮಾಡೋದೇ ಒಂದು ದೊಡ್ಡ ಒಂದು ಚಾಲೆಂಜ್ ಅಂತ. ಜಂಬೂ ಸವಾರಿ ಹೇಗೆ ಅಂಬಾರಿ ವಾಲ್ದೇ ಇರೋ ಹಾಗೆ ಅದನ್ನ ಕಟ್ಟಬೇಕು, ಈ ಧ್ವಜ ಏನಿದೆ ನಂದಿ ಧ್ವಜ ಇದನ್ನು ಕೂಡ ವಾಲ್ದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತಾರೆ. ಅಲ್ಲೂ ಕೂಡ ಇಬ್ರು ಜೋಡಿ ವ್ಯಕ್ತಿಗಳು ಇರ್ತಾರೆ. ಅಂದ್ರೆ ಒಬ್ರು ಅದನ್ನ ತಮ್ಮ ಈ ಸೊಂಟದ ಭಾಗದಲ್ಲಿ ಇಟ್ಕೊಂಡ್ರೆ ಎರಡು ಹಗ್ಗಗಳು ಇಟ್ಕೊಂಡು ಇಬ್ರು ವ್ಯಕ್ತಿಗಳು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಸರ್. ಒಬ್ಬ ವ್ಯಕ್ತಿ ಮೈ ಮರೆತರೂ ಕೂಡ ಅದು ಅಪಾಯದ ಸೂಚನೆನೆ. ಖಂಡಿತವಾಗ್ಲೂ ಕೂಡ ನಮ್ಮ ಚಿಕ್ಕರಂಗೇಗೌಡರು ಹೇಳ್ತಾ ಇದ್ರು, ಅದು ಏನ್ ಬೇಕಾದ್ರೂ ಕೂಡ ಅನಾಹುತ ಆಗ್ಬೋದು, ಅಷ್ಟು ಭಾರವಾದಂಥದ್ದು. ಹೆಚ್ಚು ಕಡಿಮೆ ಅದು ನಾನು ಕೇಳಿರೋ ಪ್ರಕಾರ 80ರಿಂದ 90 kg ತೂಕ ಇರುವಂತದ್ದು. ಹೌದು ಕಂಬ ಅದು. ಯಾಕಂದ್ರೆ ಕಳಶ ಇರುತ್ತಲ್ಲ, ಪಂಚಕಳಶ, ಅದು ಕೂಡ ಖಂಡಿತ ಅದು ಬ್ಯಾಲೆನ್ಸ್ ಮಾಡುವಂತ, ಅಂದ್ರೆ ಆ ಕಳಶ ಮತ್ತೆ ಹಗ್ಗ ಎರಡೂ ಕೂಡ ಸಮತೋಲನ ಕಾಪಾಡ್ಕೊಂಡದನ್ನ ಆ ನೃತ್ಯವನ್ನ ಮಾಡಬೇಕು. ಅದು ಒಂದು ಸವಾಲೇ ಸರಿ. ಅದನ್ನ ಖಂಡಿತ ಆ ಕುಟುಂಬದವರು, ಬಹುಶಃ ಕುಟುಂಬದವರಿಗೆ ಹೊಂದಿರತಕ್ಕಂತ ಒಂದು ವರ ಅನ್ಕೊಂಡಿದ್ದೀನಿ ನಾನು ದೈವಿಕವಾಗಿ. ಅದನ್ನ ಬಹಳ ಯಶಸ್ವಿ ಪ್ರತಿ ವರ್ಷ, ಯಾವ ವರ್ಷನೂ ಕೂಡ ಯಾವ ಸಣ್ಣ ಪುಟ್ಟ ಅಡಚಣೆಗಳು ಇರ್ಬೋದು, ಯಾವುದೇ ತಾಪತ್ರೆಗಳು ತೊಂದರೆಗಳು ಆಗದೇನೆ ನಿರ್ವಿಘ್ನವನ್ನು ನಡ್ಕೊಂಡು ಬಂದಿದೆ. ಮುಂದೆನೂ ಹಾಗೆ ಸಾಗ್ಲಿ ಅಂತ ನಾವು ಚಾಮುಂಡೇಶ್ವರಿನಲ್ಲಿ ಪ್ರೇ ಮಾಡ್ತೀವಿ. ಓಕೆ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ, ನೋಡ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳು ಆ ಸ್ಥಳಕ್ಕೆ ಬಂದಾಗಿದೆ. ಈಗ ಮುಖ್ಯಮಂತ್ರಿಗಳ ಕೈಗೆ ಹೂವನ್ನು ಕೊಡ್ತಾರೆ, ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಅಲ್ಲಿಗೆ ಪ್ರಾರಂಭ ಅಂತ ಅರ್ಥ.
ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಂದರು, ಅವರು ಸ್ವಲ್ಪ ಸ್ಮೈಲ್ ಮಾಡಿದರು. ಅಲ್ಲಿ ಮುಖ್ಯಮಂತ್ರಿಗಳು ಏನು ಅಂತಂದರೆ, ತೆಂಗಿನಕಾಯಿನ ಹೊಡಿಯೋಕ್ಕೆ ನೋಡಿದ್ರು, ಅದು ಜುಬ್ರೆಲ್ಲ ಇತ್ತು ಅನಿಸುತ್ತೆ, ಅದು ಹೊಡಿಲಿಲ್ಲ. 2 ಸಲ ಟ್ರೈ ಮಾಡಿದರು, 3ನೇ ಬಾರಿಗೆ ಹೊಡಿತು. ಆಮೇಲೆ ಅವರು ಕೂಡ ಒಂದು ಸ್ಮೈಲ್ ಕೊಟ್ಟರು. ಅಲ್ಲಿಂದ ಮುಂದೆ ಈಗ ನಂದಿಧ್ವಜ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ಕೊಡ್ತಾರೆ. ಸೊ ಏನು ಯಾರೋ ಹುಡುಗರು ಏನಾದರೂ ಕೊಡ್ತಾ ಇದ್ದಾರೆ ಅಥವಾ ಏನಿದು? ನಂದಿಧ್ವಜ ನಿರ್ವಹಿಸುವಂತ ಕುಟುಂಬದವರು ಪ್ರತಿ ವರ್ಷ ಒಂದು ಇದೇನು ಇದು ಪೂಜೆ ಮಾಡ್ತಿದಾರಲ್ಲ ಸರ್ ಇದನ್ನ? ಇದು ಮಂಟಪ, ಇದು ಚಾಮುಂಡೇಶ್ವರಿ ಮಂಟಪ. ಇದು ಹಾ ಹಾ ನಮ್ದು ಅಂಬಾರಿ ಮಂಟಪ ಇದೆಯಲ್ಲ, ಅದೇ ರೀತಿ ಅದು ಕಿರು ಮಂಟಪ. ಇದು ಅವ್ರ ಕಡೆ ಇರುತ್ತೆ. ಹೌದು. ಓಕೆ ಓಕೆ. ಸಣ್ಣ ಉತ್ಸವ ಮೂರ್ತಿ ಇದೆಯಲ್ಲ, ಸಣ್ಣ ಉತ್ಸವ ಮೂರ್ತಿಗೆ ಅಲ್ಲಿ ಕೂಡ ದರ್ಶನವನ್ನ ಮಾಡಿಸಿ ಸಾಂಕೇತಿಕವಾಗಿ ನಂದಿ ಪೂಜೆ ಆದ್ಮೇಲೆ ಇದಾಗುತ್ತೆ. ಇದಾದ್ಮೇಲೆ ನಾವು ಪ್ರಮುಖ ಉತ್ಸವ ಚಾಮುಂಡೇಶ್ವರಿ ಮೂರ್ತಿಯನ್ನು ನೋಡ್ತಕ್ಕಂಥದ್ದು ಇನ್ನು ಅಂಬಾರಿನಲ್ಲಿ ಅದು ದರ್ಶನ ಆಗುತ್ತಿಲ್ಲ. ದರ್ಶನ ಆಗಿ ನೋಡಿ ಮತ್ತೆ ತಗೊಂಡ್ರು ಅವೆಲ್ಲವೂ ಕೂಡ ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿಗಳೆಲ್ಲವೂ ಕೂಡ ಏನೇನು ಆಗಬೇಕು ಅವೆಲ್ಲವೂ ಖಂಡಿತ. ಇವಾಗಲೂ ಒಂದು ಮಾತು ಹೇಳಿದ್ರಿ, ಧರ್ಮದಿಂದ ಸಂಸ್ಕೃತಿನ, ಸಂಸ್ಕೃತಿಯಿಂದ ಧರ್ಮ ಅಂತ. ನನ್ನ ಪ್ರಕಾರ ಧರ್ಮದಿಂದ ಸ್ಪಷ್ಟ ಸಂಸ್ಕೃತಿ. ಮೊದಲು ಧರ್ಮ, ಆಮೇಲೆ ಸಂಸ್ಕೃತಿ, ಆಮೇಲೆ ಸಂಪ್ರದಾಯ, ಆಮೇಲೆ ಪರಂಪರೆ, ಉಳಿದೆಲ್ಲವೂ ಕೂಡ ಆಮೇಲೆ ಬರುತ್ತೆ. ಧರ್ಮವೇ ಅದಕ್ಕೆಲ್ಲವೂ ಕೂಡ ಮೂಲ. ಅದು ಇಲ್ಲಿ ತೋರಿಸ್ತಾ ಇದೆ. ಅದಾದ್ಮೇಲೆ ಸಂಪ್ರದಾಯಗಳು ಒಬ್ಬೊಬ್ಬರದ್ದು ಒಂದೊಂದು ಸಂಪ್ರದಾಯ. ಏನ್ ಗೊತ್ತಾ, ವೀರನ ಹೊಸಹಳ್ಳಿ ಅಂತ ಇದೆ ಹುಣಸೂರ್ ಹತ್ರ, ನಾಗರಹೊಳೆ ಮೇನ್ ಎಂಟ್ರೆನ್ಸ್. ಅದು ಆನೆಗಳು ಅಲ್ಲಿಂದ ಹೊರಡುತ್ತೆ 2 ತಂಡಗಳಲ್ಲಿ. ಮೊದಲು 9 ಆನೆ, ಆಮೇಲೆ ಇನ್ನೊಂದು 5 ಆನೆಗಳು ಹೊರಡುತ್ತಲ್ಲ. ಆನೆ ಅಲ್ಲಿಂದ ಹೊರಡಬೇಕಾದ್ರೂ ಕೂಡ ಯಾವ ಶುಭ ಲಗ್ನ ಅಂತ ನೋಡ್ಕೊಂಡೇ ಅಲ್ಲಿಂದ ಹೊರಡೋದು. ಅದಕ್ಕೂ ಮುಹೂರ್ತ ಖಂಡಿತವಾಗ್ಲೂ ಕೂಡ. ಇವನ್ ತಾಲೀಮನ ಆರಂಭ ಮಾಡ್ಬೇಕಾದ್ರೂ ಕೂಡ ಶುಭಗಳಿಗೆ ನೋಡೇ ಅವರಿಗೆ ರಿಹರ್ಸಲ್ ಸ್ಟಾರ್ಟ್ ಮಾಡೋದು ಆನೆಗಳಿಗೆ. ಇವನ್ ಕುಶಾಲತೋಪ 21 ಫಿರಂಗಿ ಗಾಡಿಗಳು, ಅದನ್ನು 3 ಸರಿ ರಿಹರ್ಸಲ್ ಮಾಡ್ತಾರೆ. ಇವತ್ತು ಫೈನಲ್ ಇದಕ್ಕಿಂತ ಮುಂಚೆ 3 ಸರಿ ರಿಹರ್ಸಲ್ ಆಗುತ್ತೆ. ಅದಕ್ಕೂ ಮುಂಚೆ ಅದಕ್ಕೂ ಕೂಡ ಶುಭ ಲಗ್ನದಲ್ಲೇ ಪೂಜೆ ಮಾಡಿ ಫಿರಂಗಿ ಗಾಡಿಗಳಿಗೆ ಅದನ್ನು ಕೂಡ ಕಾರ್ಯರೂಪಕ್ಕೆ ತರ್ತಾರೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಹೇಳಿದ್ನಲ್ಲ, ಧರ್ಮದ ಚೌಕಟ್ಟನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಧಾರ್ಮಿಕ ಕಾರ್ಯಕ್ರಮನೇ ಇದು, ಯಾವ ಅನುಮಾನನೂ ಬೇಡ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಹಿನ್ನೆಲೆನೇ ಮೂಲ ಬೇರೆ, ಧರ್ಮ. ಇವತ್ತು ದಸರಾ ಮಹೋತ್ಸವದ ಕೊನೆಯ ದಿನ, ಅಂದ್ರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ. ಎಲ್ಲ ಜಲಾಶಯಗಳು ತುಂಬಿದಾವೆ, ಉತ್ತಮ ಬೆಳೆ ಬಂದಿದೆ. ಆದ್ರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡೋದಂತ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು. ಒಂದು ಹೆಕ್ಟೇರ್ಗೆ ಕೊಡ್ತೀವಿ. ಆದರೆ
ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗ್ದಿಲ್ಲ ಪೂರ್ಣವಾಗಿ, ಯಾಕಂತಂದ್ರೆ ಮಳೆ ಬೀಳ್ತಲೇ ಇರೋದ್ರಿಂದ ಜಮೀನುಗಳಲ್ಲಿ ಸರ್ವೆ ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡ್ಲಿಕ್ಕಾಗಿಲ್ಲ. ಕಾರಣ ಯಾಕಂತಂದ್ರೆ ಜಂಟಿ ಸರ್ವೆ ಮುಗ್ದಿಲ್ಲ. ಜಂಟಿ ಸರ್ವೆ ಆದ್ಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡ್ಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದೀವಿ. ಇದಾದ್ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ. ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ. ಬಟ್ ನಾನು 2ನೇ ಸಾರಿ ಮುಖ್ಯಮಂತ್ರಿಯಾಗಿ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ. ಮತ್ತೆ ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಅಟೆಂಡ್ ಆಗಿದ್ದೀನಿ 3 ಬಾರಿ. ಅದರಿಂದ 8 ಬಾರಿ ಆಗಿರ್ಬೇಕು, ಮುಖ್ಯಮಂತ್ರಿಯಾಗಿ 8 ಬಾರಿ ಆಗಿರ್ಬೇಕು. ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ, ನಾನು ರೆಕಾರ್ಡ್ ನೋಡಕ್ ಹೋಗಿಲ್ಲ. ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ. ಇದನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಮತ್ತೆ ಜನರು, ಇದು ನಾಡ ಹಬ್ಬ, ಜನರ ಹಬ್ಬ. ಜನರು ಖುಷಿ ಆದ್ರೆ ನಾವು ಸರ್ಕಾರ ಖುಷಿ ಆಯ್ತೀವಿ. ಜನರು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತೆ ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನ ಉದ್ಘಾಟನೆ ಮಾಡಿದಂತ